Hello everyone, welcome to Sanmarga classes. ಹೆರಾನ ಸೂತ್ರ ಅಧ್ಯಾಯದ 11ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಸಮಬಾಹು ತ್ರಿಭುಜದ ಸುತ್ತಳತೆಯು 180 ಸೆಂಟಿಮೀಟರ್ಗಳಾದರೆ ಪ್ರತಿ ಬಾಹುವಿನ ಅಳತೆ ಕಂಡುಹಿಡಿಯಿರಿ. ಓಕೆ, ಸೊ ಇಲ್ಲಿ ನಾವು ಪ್ರತಿಯೊಂದು ಬಾಹು ಸಮನಾಗಿರುತ್ತೆ. ಯಾಕಂದ್ರೆ ಇಲ್ಲಿ ಏನಾಗಿದೆ, ಎಲ್ಲಾ ಬಾಹುಗಳು ಸಮನಾಗಿರುತ್ತೆ ಅನ್ನೋದು ಸಮಬಾಹು ತ್ರಿಭುಜದ ಒಂದು ಗುಣಲಕ್ಷಣ. ಓಕೆ, ಹಾಗಾದ್ರೆ ಇಲ್ಲಿ ಇದರ ಸುತ್ತಳತೆ ಏನ್ ಹೇಳಿ, 180 ಸೆಂಟಿಮೀಟರ್. ಅಂದ್ರೆ ಪಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ. ಸೊ ಇಲ್ಲಿ ಪಿ ಅನ್ನೋದು ಸುತ್ತಳತೆ 180 ಸೆಂಟಿಮೀಟರ್ ಈಸ್ ಈಕ್ವಲ್ ಟು ಎ ಬಿ ಸಿ. ಸೊ ಎ ಪ್ಲಸ್ ಎ. ಸೊ 180 ಈಸ್ ಈಕ್ವಲ್ ಟು 3a ಆಗುತ್ತೆ. ಸೊ ಎ ಈಸ್ ಈಕ್ವಲ್ ಟು 180 ಡಿವೈಡೆಡ್ ಬೈ 3. ಸೊ 3 ಒಂದೇ 3, 3 6 18. ಸೊ 0. ಸೊ ಎ ಈಸ್ ಈಕ್ವಲ್ ಟು 60 ಡಿಗ್ರಿ ಆಗತ್ತೆ. ಓಕೆ, ಹಾಗಾದ್ರೆ ಒನ್ಸ್ ಅಗೇನ್ 60 ಸೆಂಟಿಮೀಟರ್ ಆಗತ್ತೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಎ ಈಸ್ ಈಕ್ವಲ್ ಟು 60 ಸೆಂಟಿಮೀಟರ್. ಅಂದ್ರೆ ಪ್ರತಿ ಬಾಹುವಿನ ಅಳತೆ 60 ಸೆಂಟಿಮೀಟರ್ ಆಗಿದೆ. ಓಕೆ, ಥ್ಯಾಂಕ್ ಯು.